ಅದೊಂದು ಕಡೆ ಕೊಲೆ ಆರೋಪಿ ದರ್ಶನ್ ಅವರ ಬಂಧನವಾಗಿ ಇವತ್ತಿಗೆ 100 ದಿನ ಕಳೆದಿದೆ. 89 ದಿನದಿಂದ ಜೈಲಿನಲ್ಲಿ ಕಂಗಾಲಾಗಿರುವಂತ ದರ್ಶನ್ಗೆ ಸದ್ಯ ಟಿವಿ ಸಿಕ್ಕಿದೆ. ಹಾಗೆ ಇವತ್ತು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ನಾನು ಯಾವುದೇ ಚಿತ್ರವಾಗಲಿ ಕಾಲ್ ಶೀಟ್ ಕೊಡೋದೇ 65 ದಿನ, ಹಬ್ಬಬ್ಬ ಅಂದ್ರೆ 70 ದಿನ, ಕಾಟೇರ ಸಿನಿಮಾಗೆ ಮಾತ್ರ 85 ದಿನ. ಹೀಗೆ ಹೋದಲ್ಲಿ ಬಂದಲ್ಲಿ ತನಗೆ ತಾನೇ ರೂಲ್ಸ್ ಹಾಕೊಂಡು ನಿರ್ಮಾಪಕರಿಗೆ ಖಡಕ್ ಆಗಿ ಹೇಳ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಒದ್ದಾಡ್ತಿದ್ದಾನೆ. ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 100 ದಿನವಾಗಿದ್ದು 89 ದಿನದಿಂದ ಜೈಲು ಹಕ್ಕಿಯಾಗಿದ್ದಾನೆ. ಜೂನ್ 8ಕ್ಕೆ ಮರ್ಡರ್, ಜೂನ್ 11ಕ್ಕೆ ದರ್ಶನ್ ಅರೆಸ್ಟ್. ಕೊಲೆ ಕೇಸ್ನಲ್ಲಿ ಕಾಟೇರ ಕಾಕಿ ಬಲೆಗೆ ಬಿದ್ದು ಇಂದಿಗೆ 100 ದಿನ, 50 ದಿನ, 75 ದಿನ, 100 ದಿನ ಹೀಗಂತ ದರ್ಶನ್ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಓಡ್ತಾ ಇದ್ವು. ದುರಂತ ಅಂದ್ರೆ ದರ್ಶನ್ ಬಂಧನವಾಗಿ ಈಗ 100 ದಿನವಾಗಿದೆ. ಜೂನ್ 8ರಂದು ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಜೂನ್ 11ಕ್ಕೆ ದರ್ಶನ್ ಅನ್ನ ಪೊಲೀಸರು ಲಾಕ್ ಮಾಡಿದ್ರು. 11 ದಿನ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದ ದರ್ಶನ್ ಬಳಿಕ ಜೈಲು ಸೇರಿದ್ದ. ದರ್ಶನ್ ವಿರುದ್ಧ ಕೇಸ್ ದಾಖಲಾಗಿ 100 ದಿನ ಆಗಿದೆ. 89 ದಿನದಿಂದ ಜೈಲಿನಲ್ಲಿ ಬಿಲಬಿಲ ಅಂತ ಒದ್ದಾಡ್ತಿದ್ದಾನೆ. 100 ದಿನ ಅನ್ನೋದು ದಾಸನ ನೆನಪಿನ ಬುತ್ತಿಯಲ್ಲಿ ಕರಾಳ ನೆನಪಾಗಿ ಉಳಿದಿದೆ. ರಿಪೇರಿ ಬಳಿಕ ಕೊನೆಗೂ ಸಿಕ್ತು ದರ್ಶನ್ಗೆ ಟಿವಿ. ಕಳೆದ ವಾರ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿತ್ತು. ಆದ್ರೆ ಜೈಲು ಸಿಬ್ಬಂದಿ ನೀಡಿದ್ದ ಟಿವಿ ರಿಪೇರಿಗೆ ಬಂದಿತ್ತು. ಹೀಗಾಗಿ 1 ವಾರದಿಂದ ಟಿವಿ ಇಲ್ಲದೆ ದರ್ಶನ್ ಕಂಗಾಲಾಗಿದ್ದ. ರಿಪೇರಿ ಬಳಿಕ ನಿನ್ನೆ ಸಂಜೆ ಮತ್ತೆ ಟಿವಿ ಭಾಗ್ಯ ಕಲ್ಪಿಸಲಾಗಿದೆ. ಆದರೆ ದರ್ಶನ್ಗೆ ಕೇವಲ ಸರ್ಕಾರಿ ಚಾನೆಲ್ಗಳ ವೀಕ್ಷಣೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹಾಗೆಯೇ ಆರಾಮಾಗಿ ಕುಳಿತುಕೊಳ್ಳೋಕೆ ಚೇರ್ ಬೇಕು ಅಂತ ದರ್ಶನ್ ಮನವಿ ಮಾಡಿದ್ದಾನೆ. ಸರ್ಜಿಕಲ್ ಚೇರ್ ಆಯ್ತು, ಟಿವಿ ಆಯ್ತು, ವಿಟಮಿನ್ ಟ್ಯಾಬ್ಲೆಟ್, ಮೆತ್ತನೆಯ ತಲೆದಿಂಬು ಬಳಿಕ ಚೇರ್ಗಾಗಿ ಬೇಡಿಕೆ ಇಟ್ಟಿದ್ದಾನೆ. ಜೈಲಾಧಿಕಾರಿಗಳು ಕೋರ್ಟ್ ಆರ್ಡರ್ ಬಂದ ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ದರ್ಶನ್ ಸೇರಿ 388 ಕೈದಿಗಳ ಆರೋಗ್ಯ ತಪಾಸಣೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಸೇರಿ 388 ಕೈದಿಗಳಿಗೂ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ನಿಗದಿಯಂತೆ ವಾರಕ್ಕೊಮ್ಮೆ ಕೈದಿಗಳ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಅದರಂತೆ ಬಳ್ಳಾರಿ ವಿಮ್ಸ್ ಮತ್ತು ಜೈಲು ವೈದ್ಯಾಧಿಕಾರಿಗಳು ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ. ವಿಲ್ಸನ್ ಗಾರ್ಡನ್ ನಾಗ ಶೇಫ್. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡೆದ ಕಾರಣದಿಂದಲೇ ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಿತ್ತು. ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಸೇರಿ ರೌಡಿಗಳು ಸ್ಥಳಾಂತರವಾಗಿರಲಿಲ್ಲ. ನಿನ್ನೆ ರೌಡಿಗಳ ಸ್ಥಳಾಂತರಕ್ಕೆ ಕೋರ್ಟ್ ಒಪ್ಪಿಗೆ ಸಿಕ್ಕಿದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡಲಾಗ್ತಿದೆ. ನಾಗನ ಜೊತೆಗೆ ಒಟ್ಟು 27 ಕೋಕಾ ಕಾಯ್ದೆ ಆರೋಪಿಗಳನ್ನ ಕೂಡ ರಾಜ್ಯದ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.